ವೀಕ್ಷಕರೇ, ಇವತ್ತು RCB ವರ್ಸಸ್ CSK ಮ್ಯಾಚು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಸಾಕಷ್ಟು ಜನ ಫ್ಯಾನ್ಸ್ ಸಖತ್ ಕ್ರೇಜಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಸಲದ RCB ಗೆಲುವು CSK ಸೋಲಿನ ಜೊತೆ ಸ್ಟಾರ್ಟ್ ಆಯಿತು. ಹಾಗೇನೆ CSK ಪ್ಲೇ ಆಫ್ ಇಂದ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ RCB ಗೆಲುವು ಇಲ್ಲೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಅಂತ ನಮ್ಮ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಫ್ಯಾನ್ಸ್ ಏನ್ ಮಾತಾಡ್ತಾರೆ, ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಇದೆ ಅದನ್ನ ನೋಡೋಣ ಬನ್ನಿ. RCB ವರ್ಸಸ್ CSK ಮ್ಯಾಚ್ ಇದೆ ಸರ್, ಏನಾಗಬಹುದು ಅನ್ಸುತ್ತೆ? ಇವತ್ತು ಈಸಿಲಿ ವಿನ್ ಆಗ್ತೀವಿ. ಟೇಬಲ್ ಟಾಪಲ್ಲಿ ಇರ್ತೀವಿ ಇವತ್ತು. ನೋಡ್ತಾ ಇರಿ ನೀವು, ಪಕ್ಕ ಮಳೆ ಒಂದು ಬರಬಾರ್ದು ಅಷ್ಟೇ, ಇನ್ನೇನಿಲ್ಲ. ಕಾನ್ಫಿಡೆನ್ಸ್ 100% ಇದೆ, ಗೆಲ್ಲೋದು ಗ್ಯಾರಂಟಿ. ಇವತ್ತು RCB ಎದುರುಗಡೆ CSK ಗೆದ್ರು ಸೋತ್ರು ಪ್ಲೇ ಆಫ್ ಇಂದ ಹೊರಗಡೆ ಹೋಗ್ತಾ ಇದೆ. ಹೌದು, ಲಾಸ್ಟ್ ಟೈಮ್ ನಮ್ಮ RCB ಟೀಮ್ ಇಂದ ಹೊರಗೆ ಹೋಗಿತ್ತು, ಹೌದು. ಜಸ್ಟ್ ಮಿಸ್ ಆಗಿದೆ. ಹೇಗೆ ಅನ್ಸ್ತಿದೆ? ಎಲ್ಲರ ಕಾಲಲ್ಲಿತ್ತದೆ ಕಾಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಲೋದ್ರೆ ಕೆಳಗೆ ಬರಲೇಬೇಕು, ಕೆಳಗೋದ್ರ ಮೇಲೆ ಹೋಗಲೇಬೇಕು. ಇದು ನಮ್ಮ ಟೈಮ್ ಅನಿಸ್ತಾ ಇದೆ. ಲೆಟ್ಸ್ ವಿನ್. RCB ಪಕ್ಕ ಇವತ್ತು ಈಸಿ, ಗ್ಯಾರಂಟಿ. ಕಪ್ ಈ ಸಲ ನಮ್ದೇ, ಪಕ್ಕ ಗ್ಯಾರಂಟಿ. ಓಕೆ, ಹೇಳಿ ಸರ್, RCB ಬಗ್ಗೆ ಏನು ಹೇಳ್ತೀರಾ? RCB ಅಂದರೆ ಬರೀ ಟೀಮ್ ಅಲ್ಲ, ಅದೊಂಥರ ಎಮೋಷ್ನಲ್ ಇದ್ದಂಗೆ ನಮಗೆ. ಹೌದಣ್ಣ, RCB ಅಂದರೆ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತೀವಿ. ಚೆನ್ನಾಗಿ ಹೇಳ್ತಾರೆ, ಒಂದು ಮ್ಯಾಚ್ ಸೋತ ತಕ್ಷಣ ಇವು ನಮ್ಮ ಟೀಮ್ ಅವರಲ್ಲ, ಧೋನಿ ನಮ್ಮವರಲ್ಲ. ಅವ್ರ ಟೀಮಲ್ಲಿ ಹೆಂಗೆ ಆಗುತ್ತಾ, ಧೋನಿ ಔಟ್ ಆಗಲಿ ಅಂತಾನೆ, ಧೋನಿ ಬರ್ಬೇಕಂತಾನೆ ಬೇರೆಯವ್ರು ಔಟ್ ಆಗಲಿ ಅಂತ ಅವರೇ ಹೇಳ್ತಾ ಇರ್ತಾರೆ. ನಾವು ಹಂಗಲ್ಲ, ಒಂದು ವಿಕೆಟ್ ಹೋಗ್ಬಾರ್ದು ಅಂದ್ಬಿಟ್ಟು ಕಾಯ್ತಾ ಇರ್ತೀವಿ. ಆ ಥರ ಅದಕ್ಕೆ ಹೇಳೋದು RCB ಅಂದರೆ ಟೀಮ್ ಅಲ್ಲ, ಎಮೋಷ್ನಲ್ ಅಂತ. 100% RCB 100% ಅಂದ್ರೆ ಹೋಗೋದೇ ಇಲ್ಲ. ನಮಗೆ ಖುಷಿ, ಅವ್ರು ಬರ್ದೇ ಇದ್ರೆ ಖುಷಿ. ನಮ್ಮ ಕಪ್ ಗೆಲ್ದೋದ್ರ ಪರವಾಗಿಲ್ಲ, ಚೆನ್ನೈ ಮೇಲೆ ಗೆಲ್ಲೇಬೇಕು ಅಷ್ಟೇ. ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಚೆನ್ನೈ RCB ಅಂತಂದ್ರೆ. ಹೌದು, ಅದೇ ಖುಷಿ ಹೇಳಿದ್ನಲ್ಲ, ಕಪ್ ನಮ್ಮದೇ ಅಷ್ಟೇ. 100% ಜೈ RCB. RCB ವಿನ್ನರ್ ಪಕ್ಕಾ. ಈ ಸಲ ಕಪ್ ನಮ್ದೇ. ಎಸ್, ಜೈ RCB. ಮ್ಯಾಚು ನಮ್ಮದೇ, ಕಪ್ಪು ನಮ್ಮದೇ ಪಕ್ಕ. ವಿರಾಟ್ ಕೊಹ್ಲಿ ಅಂತೂ ರುಬ್ತಾರೆ, ಸಣ್ಣಂಗ ರುಬ್ತಾರೆ ಬಿಡಾಗಲ್ಲ. CSK ದವ್ರಂತೂ ಟಿ ಶರ್ಟ್ ಹರಿದ ಇವತ್ತು ಪಕ್ಕ. ಈ ಸಲ CSK ಸೋಲಿಂದನೇ ನಮ್ಮ RCB ಗೆಲುವು ಸ್ಟಾರ್ಟ್ ಆಗಿದ್ದು. ಹೌದು, ಇವತ್ತು ಕೂಡ CSK ಪ್ಲೇ ಆಫ್ ಇಂದ ಹೊರಗೆ ಹೋಗ್ತಾ ಇದೆ. ಏನ್ ಹೇಳ್ತೀರಾ? ಈಗ ಆಲ್ರೆಡಿ ನಾವು ಪಾಯಿಂಟ್ಸ್ ಅಲ್ಲಿ ಮೇಲಿದ್ದೇವೆ. ಇವತ್ತಿನ ಮ್ಯಾಚ್ ಅಂತೂ 100ಕ್ಕೆ 100 ಗೆಲ್ಲೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಕೊಹ್ಲಿ ಅವರು ಚೆನ್ನಾಗಿ ರುಬ್ತಾರೆ. CSK ದವ್ರನ್ನಂತೂ ಟಿ ಶರ್ಟ್ ಹರಿದೇ ಕಳಿಸ್ತೀವಿ ಇವತ್ತು ಪಕ್ಕ. ಗ್ರೌಂಡು ನಮ್ಮದೇ, ಮ್ಯಾಚು ನಮ್ಮದೇ, ನಮ್ಮದೇ, ಸಂಶಯನ. ಜೈ RCB, ಯಾವುದೇ ಸಂಶಯ ಇಲ್ಲ, RCBನೇ ಗೆಲ್ಲೋದು. ಚೆನ್ನೈ. ಯಾ, ಯಾವ್ದ್ರ ಫ್ಯಾನ್ ನೀವು? CSK definitely. So every player is in CSK. We are fans. It's okay if we don't go for the playoffs, but next year we'll come back with a full josh. But today we are going to win today because March 28th we lost in Chepak, so it's a revenge match here. Pakka we'll win today's match. Bangalore. You know Kannada? Of course, Kannadati. Okay, yes, ಹೇಳಿ ಮೇಡಮ್. ಇವತ್ತು ಫುಲ್ ಟ್ಯಾಗ್ ಲೈನ್ ಎಲ್ಲ ಇಟ್ಕೊಂಡಿದ್ದೀರಾ, ಹಗ್ಮಿ ಪ್ಯೂರ್ ಇನ್ RCB ಅಂತ. ಏನು ಸಮಾಚಾರ? ಏನು ಸಮಾಚಾರ ಇಲ್ಲ, ಜಸ್ಟ್ ನಮ್ಮ ಚಿಯರ್ ಲೀಡರ್ಸ್ ಅಲ್ವಾ RCB ಫ್ಯಾನ್ಸ್ ಎಲ್ಲ, ಅವ್ರಿಗೊಂದು ಎನರ್ಜಿ ಕೊಡೋಣ ಅಂತ, ಪಾಸಿಟಿವ್ ಎನರ್ಜಿ ಕೊಡೋಣ ಅಂತ ಅಷ್ಟೇ. ಸೊ ಐ ಮೆಟ್ ಮೆನಿ ಫ್ಯಾನ್ಸ್, ಆಲ್ ಆರ್ ವೆರಿ ಲವ್ಲಿ, ಸೋ ನೈಸ್ ಟು ಮೀಟ್ ದೆಮ್. ಸೊ ನನಗಂತೂ ಸಖತ್ ಖುಷಿ ಆಯಿತು. ಟಿಕೆಟ್ ಇಲ್ಲ, ಒಳಗೆ ಹೋಗ್ತಾ ಇಲ್ಲ ನಾನು. ಯಾ, ಬಿಟ್ಬಿಡಿ, ಯಾರಾದ್ರೂ ಕರ್ಕೊಂಡೋಗಿ. RCB ವರ್ಸಸ್ CSK ಮ್ಯಾಚು ಹೇಗೆ ಅನ್ಸ್ತಿದೆ? ಯಾವ್ದು ವಿನ್ ಆಗುತ್ತೆ ಅನ್ಸುತ್ತೆ? ಏನ್ ಕ್ವಶನ್ ಅಂತ ಕೇಳ್ತೀರಾ? RCBನೇ ವಿನ್ ಆಗೋದು. ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು, ಡೌಟೇ ಇಲ್ಲ. ಈ ಸಲದ ಗೆಲುವು ಕೂಡ ನಮ್ದು ಸ್ಟಾರ್ಟ್ ಆಗಿದೆ CSK ಸೋಲಿನ ಜೊತೆ. ಅಂಡ್ ಇವತ್ತು CSK ಪ್ಲೇ ಆಫ್ ಇಂದ ಹೊರಗೆ ಹೋಗ್ತಾ ಇದೆ. ಸೋತ್ರು ಗೆದ್ರು CSK ಹೊರಗೆ ಹೋಗೇ ಹೋಗುತ್ತೆ. ಬಟ್ ಲಾಸ್ಟ್ ಇಯರ್ ನಮ್ಮಿಂದನೇ ಹೊರಗೆ ಹೋಗಿತ್ತು, ಈ ಸಲ ಜಸ್ಟ್ ಮಿಸ್ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳಕ್ ಇಷ್ಟ ಇಲ್ಲ, ಬಟ್ ಲೆಟ್ಸ್ ನಾಟ್ ಕಾನ್ಸಂಟ್ರೇಟ್ ಆನ್ ಬ್ಯಾಡ್ ಥಿಂಗ್ಸ್. ನಮ್ಮವ್ರಿಗೆ ಸಪೋರ್ಟ್ ಮಾಡೋಣ, ನಮ್ಮ ಬಗ್ಗೆ ಯೋಚನೆ ಮಾಡೋಣ ಅಷ್ಟೇ, ಬೇರೆಯವ್ರ ಬಗ್ಗೆ ನಮ್ಗೆ ಯೋಚನೆ ಬೇಡ. ಈ ಸಲ ಕಪ್ ನಮ್ದೇ, ಎಲ್ಲ ಸಲ ಕಪ್ ನಮ್ದೇ. ಜೈ RCB. ಎಲ್ಲಿಂದ ಬಂದಿರೋದು ನೀವು? ಗುಲ್ಬರ್ಗ. CSK ಫ್ಯಾನ್ ನೀವು? ಯಾಕೆ ಕರ್ನಾಟಕದಲ್ಲಿ CSK ಫ್ಯಾನ್ಸ್? ಧೋನಿ. ಬಿಕಾಸ್ ಆಫ್ ಧೋನಿ ನೀವು RCB ಫ್ಯಾನ್. ಓಕೆ, ಫೈನ್. ಇವತ್ತು ಪ್ಲೇ ಆಫ್ ಇಂದ CSK ಹೊರಗೆ ಹೋಗ್ತಾ ಇದೆ, ನಮ್ಗೆ ಬೇಜಾರ್ ಆಗ್ತಾ ಇದೆಯಾ? ಹೌದು, ಮ್ಯಾಚ್ ನೋಡಕ್ ಒಳಗೆ ಹೋಗ್ತಾ ಇದ್ದೀರಾ? ಹೌದು, CSK ಗೆ ಸಪೋರ್ಟಾ? ಹೌದು. ಪಕ್ಕ ಫುಲ್ ಫ್ಯಾಮಿಲಿ CSK ಫ್ಯಾನ್ಸ್ ಇಲ್ಲ. ಓಕೆ, ಹೇಳಿ ಮೇಡಮ್, ಯಾವ ಫ್ಯಾನ್? RCB or CSK? RCB. ಅಮ್ಮನ
ಇದು ಲಾಂಚ್ ಮಾಡೋಕ್ಕಾಗಿಲ್ಲ ಜರ್ಸಿ 16-17 ನಾವು ಲಾಂಚ್ ಮಾಡಕ್ ಬಂದಿದ್ದೀವಿ. ನಮ್ಮ ಧೋನಿ ಅವರು ಸ್ವಲ್ಪ ರೈತರಾಗಿರೋದ್ರಿಂದ ಅವತ್ತು ಗದ್ದೆಗೆ ಹೋಗಿದ್ರು. So ಅದಕ್ಕೋಸ್ಕರ ನಾವು ಲಾಂಚ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಹೋದಾಗ ನಮಗೆ ಲಾಲಿಪಾಪ್ ಕೊಟ್ಟರು, ನಾವು ವಾಪಸ್ ತಿರ್ಗಿಸ್ಕೊಟ್ಬಿಟ್ವಿ. ಇವಾಗ ಅವ್ರಿಗೆ ಹೊಸ ಜೆರ್ಸಿ ನಾವು ಲಾಂಚ್ ಮಾಡ್ಕೊಡ್ತಾ ಇದೀವಿ. ಲಾಂಚ್ ಮಾಡ್ಕೊಡ್ತಾ ಇದೀವಿ. 0 ಡೌನ್ ಪೇಮೆಂಟ್. CSK ಗೋ ವಿಜಯಪುರ, ಲಾಲಿಪಾಪ್ ಹಿಡ್ಕೊಂಡು ಮನೆಗಳು. ನಮಸ್ತೆ, ಅಷ್ಟೇ ಸರ್. ಏನು ಹೇಳೋದಿದೆ, RCB ಮ್ಯಾಚ್ ನೋಡೋದೇ ಖುಷಿ. RCB ಅಂದರೆ ನಮಗೆ ಜೀವ. RCBನೇ ವಿನ್ ಆಗತ್ತೆ ಅಂತ ಬಂದಿದ್ದೀವಿ. ಪಕ್ಕ 100% ನಮ್ಮದೇ. ಯಾರ್ದು ಅಂತ ನೀವು ಕೇಳಬಾರ್ದು. ಜೆರ್ಸಿ ಹಾಕ್ಕೊಂಡು ನಮ್ಮದೇ ಕಪ್. ಜೈ RCB. ಆಮೇಲೆ RCB ಗೆಲ್ಲುತ್ತೆ. ಆದರೆ ನಾವು MSD ಫ್ಯಾನ್ಸು, ಆದರೆ ನಾವು RCB ಸಪೋರ್ಟ್ ಮಾಡ್ತೀರಿ. ಈ ಸಲ RCB ಕಪ್ ಹೊಡಿಯುತ್ತೆ. MSD ಅಂತ ಬರ್ಕೊಂಡಿದ್ದೀನಲ್ಲ. ನಮ್ಮ ಧೋನಿ ಲಾಸ್ಟ್ ಇಯರ್ ಆಡ್ತಾ ಇರೋದು. ಸೊ ಆ ಥರ ಯಾವಾಗಲೂ MSDನ ಬಿಟ್ಕೊಂಡು ಕೊಡಬಾರ್ದು. ಮ್ಯಾಮ್ ಇಸ್ ನಾಟ್ ಟೀಮ್ ಸೆಟ್ ಮಾಡಿಲ್ಲ. ಈಸ್ ಇಂಡಿಯನ್ ಕ್ಯಾಪ್ಟನ್. ಸೊ ವಿ ಸಪೋರ್ಟ್ ಲೈಕ್ ದಟ್ ಇಂಡಿಯನ್ ಕ್ಯಾಪ್ಟನ್ ಆಸ್ ವೆಲ್ as CSK. ಆ ಥರ ಹೌದು. ನೆಕ್ಸ್ಟ್ ಇಯರ್ ವಿಲ್ ಕಮ್ ಬ್ಯಾಕ್ ಅಗೇನ್. ಪಕ್ಕ ಶ್ಯೂರ್. ನಮ್ಮದೇ. RCB ಇದೆ. ಶೋರ್ ಮ್ಯಾಮ್. ಈ ಸಲ ಕಪ್ RCB ಇದೆ. ಬಟ್ ಸ್ಟಿಲ್ CSK ನಾವು ಕಮ್ ಬ್ಯಾಕ್. CSK. ಓಕೆ, ಜೈ RCB, ಜೈ MSD. ಮ್ಯಾಮ್ ಇವತ್ತು RCBನೇ ಮ್ಯಾಮ್ ಗೆಲ್ಲೋದು. 100% RCBನೇ. ನಮ್ಗೆ RCBನೇ ಗೆಲ್ಲಬೇಕು. 18th ಇಯರು ವಿರಾಟ್ ಕೊಹ್ಲಿನೇ ಗೆಲ್ಲಬೇಕು. ಪಕ್ಕ ಪಕ್ಕ ಪ್ಲಸ್ ಆಗುತ್ತೆ. ಪಕ್ಕ ಆಗುತ್ತೆ. ನಮ್ಮದೇ. ಜೈ RCB. Match. So I still have the memories from last year where CSK lost by a huge margin, right? So this year we want to repeat the same. We are hoping for an RCB win by a good margin. Kerala. Yes. Jai RCB. Damma cup. ಏನಿಲ್ಲ, ಅದೇ ನನಗೆ ಬಿಲೀಫ್ ಇದೆ ಈ ಮ್ಯಾಚ್ CSK ಗೆಲ್ತಾರೆ. ಹಾಂ, ಲಾಯಲ್ಟಿ ಟುವರ್ಡ್ಸ್ CSK. ನನಗೇನು ಬೇಕು ಇವತ್ತು ಟ್ರಾಫಿ RCBಗೆ, ಅದೇ ಬೇಕು. ಬಿಕಾಸ್ ವಿರಾಟ್ ಕೊಹ್ಲಿ ಡಿಸರ್ವ್ ಮಾಡ್ತಾರೆ ಅಷ್ಟೇ. ಫೈನಲ್ಸ್ RCB ಗೆಲ್ಲಬೇಕು ಅಷ್ಟೇ. CSK ಗೆಲ್ಲಬೇಕು ಅಷ್ಟೇ. ಹಾಂ, ನಮಗೆ ಏನು ಹೇಳಿ ಇಲ್ಲ ಕಪ್ ಗೆಲ್ಲಬೇಕು. ಹಾಂ, 100% ದಿಸ್ ಟೈಮ್ ಇಟ್ಸ್ ಆರ್ಸ್. ಹಾಂ ಈ ಸಲ ಕಪ್ RCBದು. ಕೇಳಿದ್ರಲ್ಲ ವೀಕ್ಷಕರೇ, RCB ವರ್ಸಸ್ CSK ಫ್ಯಾನ್ಸ್ ಮಧ್ಯೆ ಜಟಾಜಟಿನೇ ನಡೀತಾ ಇದೆ. ಯಾಕಂತಂದ್ರೆ ಒಂದಿಷ್ಟು ಜನ ಬೆಂಗಳೂರಿಗರು RCB ಗೆಲ್ಲಬೇಕು ಇವತ್ತಿನ ಮ್ಯಾಚಲ್ಲಿ, RCB ಕಪ್ ಗೆಲ್ಲುತ್ತೋ ಇಲ್ವೋ, CSK ಎದುರುಗಡೆ RCB ಗೆದ್ರೆ ಕಪ್ ಗೆದ್ದಷ್ಟೇ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ CSK ಫ್ಯಾನ್ಸು ಇದು MSDಯ ಕೊನೆಯ ಮ್ಯಾಚ್ ಆದರೂ ಆಗಬಹುದು, ಹಾಗೇನೆ RCB ಎದುರುಗಡೆ ನಮ್ಮ CSK ಗೆದ್ರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ RCB ಎದುರುಗಡೆ CSK ವಿನ್ ಆಗಬೇಕು ಅಂತ CSK ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.